ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗಿರುವಂತ ಟೀಮ್ನಲ್ಲಿ ಸಾಕಷ್ಟು ಸ್ಟಾರ್ ಆಟಗಾರರೇ ಅವಕಾಶವನ್ನು ಮಿಸ್ ಮಾಡಿಕೊಂಡಿದ್ದಾರೆ. ಇನ್ನೂ ಕೆಲವರು ದೊಡ್ಡ ಮಟ್ಟದಲ್ಲಿ ಪ್ರದರ್ಶನ ನೀಡದೇ ಇದ್ರೂ ಕೂಡ ಲಕ್ ಎನ್ನುವಂತೆ ಚಾನ್ಸ್ ಪಡ್ಕೊಂಡಿದ್ದಾರೆ. ಅದರಲ್ಲೂ ಈ ಮೂವರು ಆಟಗಾರರನ್ನ ಸೆಲೆಕ್ಟ್ ಮಾಡಿರೋ ಬಗ್ಗೆ ಒಂದಷ್ಟು ಅಸಮಾಧಾನ ಇದೆ. ಅದ್ಯಾವ ಬೇಸಿಸ್ ಮೇಲೆ ಆಯ್ಕೆ ಮಾಡಿದ್ರಿ ಎನ್ನುವಂತ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅಷ್ಟಕ್ಕೂ ಯಾರು ಆ ಮೂವರು ಪ್ಲೇಯರ್ಸ್? ಯಾಕೆ ತಗಾದೆ ತೆಗೆದಿರೋದು? ಏಷ್ಯಾ ಕಪ್ ಟೀಮ್ಗೆ ಅರ್ಹತೆ ಇಲ್ಲದೆ ಆಯ್ಕೆ ಆದ್ರ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೆಪ್ಟೆಂಬರ್ 9ರಿಂದ ಯುಎಇನಲ್ಲಿ ಆರಂಭವಾಗಲಿರುವಂತಹ ಏಷ್ಯಾ ಕಪ್ ಟೂರ್ನಿಗೆ 15 ಸದಸ್ಯರ ತಂಡವನ್ನ ಭಾರತ ಪ್ರಕಟ ಮಾಡಿದೆ. ಟೀಮ್ ಇಂಡಿಯಾದಲ್ಲಿ ಈ ಹಿಂದಿನ ಅವರ ಪ್ರದರ್ಶನ ಹಾಗೆ 2025ರ ಐಪಿಎಲ್ನಲ್ಲಿ ನೀಡಿದ ಪರ್ಫಾರ್ಮೆನ್ಸ್ ಅನ್ನ ಎಲ್ಲವನ್ನೂ ಕೂಡ ನೋಡಿಕೊಂಡೇ ಚಾನ್ಸ್ ನೀಡಲಾಗಿದೆ. ಪ್ಲೇಯಿಂಗ್ 11 ಬಗ್ಗೆ ಕೂಡ ಆಲ್ರೆಡಿ ಪ್ರೆಡಿಕ್ಷನ್ ಶುರುವಾಗಿದೆ. ಬಿಸಿಸಿಐ ಕೂಡ ಈ ಬಗ್ಗೆ ಒಂದಷ್ಟು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿದೆ. ಆದರೆ ಈ ಮೂವರು ಆಟಗಾರರನ್ನ ತಂಡಕ್ಕೆ ಸೆಲೆಕ್ಟ್ ಮಾಡಿದ್ದೇ ಬೇಡವಿತ್ತು ಎನ್ನುವಂತ ಚರ್ಚೆ ಶುರುವಾಗಿದೆ. ಏಷ್ಯಾ ಕಪ್ಗೆ ಬೇಡವಾಗಿತ್ತ ಸಂಜು ಸ್ಯಾಮ್ಸನ್? ಕಳೆದೊಂದು ವರ್ಷದಿಂದ ಟೀಮ್ ಇಂಡಿಯಾದ T20 ತಂಡದಲ್ಲಿ ಫಸ್ಟ್ ಪ್ರಿಯಾರಿಟಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಸಂಜು ಸ್ಯಾಮ್ಸನ್ ಏಷ್ಯಾ ಕಪ್ ಟೂರ್ನಿಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಆದರೆ ಅವರನ್ನ ಆಯ್ಕೆ ಮಾಡಿರೋ ಬಗ್ಗೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ 15 ಜನರ ತಂಡದಲ್ಲಿ ಶುಭ್ಮನ್ ಗಿಲ್ ಹಾಗೆ ಅಭಿಷೇಕ್ ಶರ್ಮಾ ಜೋಡಿ ಇನ್ನಿಂಗ್ಸ್ ಅನ್ನು ಆರಂಭಿಸುವಂತ ನಿರೀಕ್ಷೆ ಇದೆ. ಬ್ಯಾಕಪ್ ಓಪನರ್ ಆಗುವ ನಿರೀಕ್ಷೆ ಇದ್ರೂ ಕೂಡ ಸಂಜು ಬಗ್ಗೆ ಕ್ಲಾರಿಟಿ ಇಲ್ಲ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅವರ ಪ್ರದರ್ಶನ ಕೂಡ ಹೇಳಿಕೊಳ್ಳುವಂತಿಲ್ಲ. 2024ರಲ್ಲಿ ಸಂಜು ಬಾಂಗ್ಲಾದೇಶ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯಗಳಲ್ಲಿ 3 T20 ಶತಕಗಳನ್ನ ಗಳಿಸುವ ಮೂಲಕ ಅದ್ಭುತ ಪ್ರದರ್ಶನ ನೀಡಿದ್ರು. ಹೀಗಿದ್ರೂ ಕೂಡ ಇತ್ತೀಚಿನ ತಿಂಗಳುಗಳಲ್ಲಿ ಅವರ ಫಾರ್ಮ್ ಏರಿಳಿತ ಕಂಡಿದೆ. ಪದೇ ಪದೇ ಇಂಜುರಿ ಆಗ್ತಾ ಇರೋದು, ವೇಗದ ಬೌಲಿಂಗ್ ವಿರುದ್ಧ ಬ್ಯಾಟಿಂಗ್ ನಲ್ಲಿ ಫೇಲ್ಯೂರ್ ಆಗ್ತಾ ಇರೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಏಷ್ಯಾ ಕಪ್ ನಲ್ಲಿ ಸಂಜುಗೆ ಅವಕಾಶ ಸಿಗೋದು ಬೇಡವಿತ್ತು ಎನ್ನಲಾಗ್ತಾ ಇದೆ. ಬೌಲಿಂಗ್ ಮಾಡದ ದುಬೆಗೆ ಆಲ್ರೌಂಡರ್ ಕೋಟಾ ಬೇಕಿತ್ತ? ಏಷ್ಯಾ ಕಪ್ ಟೀಮ್ನಲ್ಲಿ ಪರ ವಿರೋಧಕ್ಕೆ ಕಾರಣವಾಗಿರುವಂತಹ ಮತ್ತೊಂದು ಹೆಸರು ಅಂದ್ರೆ ಅದು ಶಿವಮ್ ದುಬೆ. ಭಾರತ ತಂಡದಲ್ಲಿ ಈ ಸಲ ದುಬೆಗೆ ಚಾನ್ಸ್ ಸಿಕ್ಕಿರೋದೇ ಆಲ್ರೌಂಡರ್ ಕೋಟಾದಲ್ಲಿ. ಇದೇ ದುಬೆ 2024ರಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. ಭಾರತ ಪರ T20 ವಿಶ್ವಕಪ್ ಅಭಿಯಾನದಲ್ಲಿ ಪ್ರತಿಯೊಂದು ಪಂದ್ಯವನ್ನು ಕೂಡ ಆಡಿದ್ರು. ಸ್ಪಿನ್ ವಿರುದ್ಧ 6 ಹೊಡೆಯೋ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ರು. ಸೊ ದುಬೆ ಮಿಡಲ್ ಆರ್ಡರ್ ನಲ್ಲಿ ಬಿಗ್ ಹಿಟ್ ಗಳನ್ನ ಬಾರಿಸುವಂತ ಶಕ್ತಿ ಇದೆ. ಆದ್ರೆ ಇತ್ತೀಚಿನ ಪ್ರದರ್ಶನಗಳು ಮಾತ್ರ ಸಮಾಧಾನಕರವಾಗಿಲ್ಲ. 2025ರಲ್ಲಿ ಅವರ ಫಾರ್ಮ್ ಕಳಪೆಯಾಗಿದೆ. CSK ಪರ 14 ಪಂದ್ಯಗಳಲ್ಲಿ ಕಣಕ್ಕಿಳಿದು 357 ರನ್ಗಳನ್ನ ಕಲೆ ಹಾಕಿದ್ರೂ ಕೂಡ ಅವರ ಸ್ಟ್ರೈಕ್ ರೇಟ್ 132+ ಇದೆ. ಕಳೆದ 4 ವರ್ಷಗಳಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ಇದು. ಅಷ್ಟೇ ಅಲ್ಲದೆ ಬೌಲಿಂಗ್ ನಲ್ಲಿ ದುಬೆ ಎಫೆಕ್ಟಿವ್ ಆಗಿಲ್ಲ. ಹೀಗಿದ್ರೂ ಆಲ್ರೌಂಡರ್ ಕೋಟಾದಲ್ಲಿ ಚಾನ್ಸ್ ಕೊಟ್ಟಿದ್ಯಾಕೆ ಎನ್ನುವಂತಹ ಪ್ರಶ್ನೆಗಳಿವೆ. ಅನುಭವಿಗಳಿದ್ರು ರಾಣಾಗೆ ಮಣೆ ಹಾಕಿದ್ರ ಗಂಭೀರ್? ಇನ್ನು ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗಿರುವಂತಹ ಹರ್ಷಿತ್ ರಾಣಾ ಆಯ್ಕೆ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ದೆಹಲಿಯ ಯುವ ವೇಗಿ 23 ವರ್ಷದ ರಾಣಾ ಕಳೆದೊಂದು ವರ್ಷದಲ್ಲಿ ಟೀಮ್ ಇಂಡಿಯಾ ಪರ ಎಲ್ಲಾ ಸ್ವರೂಪಗಳಲ್ಲೂ ಕೂಡ ಪದಾರ್ಪಣೆ ಮಾಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಜೊತೆ ಭಾರತದ ಪೇಸ್ ಬೌಲಿಂಗ್ ವಿಭಾಗದಲ್ಲಿದ್ದಾರೆ. ತಮ್ಮ T20 ಚೊಚ್ಚಲ ಪಂದ್ಯದಲ್ಲಿ ಕನ್ಕುಷನ್ ಬದಲಿ ಆಟಗಾರನಾಗಿ ಬಂದ ರಾಣಾ 3 ವಿಕೆಟ್ಗಳನ್ನ ಪಡ್ಕೊಂಡಿದ್ರು. IPL ನಲ್ಲಿ ಒಟ್ಟಾರೆ 34 ಪಂದ್ಯಗಳಲ್ಲಿ 9.51ರ ಎಕಾನಮಿಯಲ್ಲಿ 40 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಆದರೆ ರಾಣಾ ಇನ್ನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನ ಇನ್ನೂ ಕೂಡ ಪ್ರೂವ್ ಮಾಡಿಲ್ಲ. ಪ್ರಸಿದ್ಧ ಕೃಷ್ಣ, ಹರ್ಷಲ್ ಪಟೇಲ್ ಹಾಗೆ ಮೊಹಮ್ಮದ್ ಸಿರಾಜ್ರಂತಹ ಬೆಸ್ಟ್ ಪೇಸ್ ಬೌಲರ್ಸ್ ಇದ್ರೂ ಕೂಡ ರಾಣಾಗೆ ಮಣೆ ಹಾಕಿದ್ದು ಯಾಕೆ ಅನ್ನೋದು ಕೂಡ ಕೆಲವರ ವಾದ ಇದೆ. ಒಟ್ಟಲ್ಲಿ ಸಾಮರ್ಥ್ಯವೋ ಇಲ್ಲ ಅದೃಷ್ಟವೋ 15 ಆಟಗಾರರಿಗಂತೂ ಏಷ್ಯಾ ಕಪ್ಗೆ ಚಾನ್ಸ್ ಕೊಟ್ಟಾಗಿದೆ. ಅದರಲ್ಲಿ ಯಾರ್ಯಾರಿಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಸಿಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಸಿಕ್ಕ ಅವಕಾಶದಲ್ಲಿ ಯಾರು ಶೈನ್ ಆಗ್ತಾರೋ ಅವರು ಕಂಟಿನ್ಯೂ ಆಗ್ತಾರೆ. ಡಲ್ ಆದವರು ಮುಂದಿನ ದಿನಗಳಲ್ಲಿ ತಂಡದಿಂದ ಹೊರಬೀಳೋದಂತೂ ಪಕ್ಕ. ಸೊ ನಿಮ್ಮ ಪ್ರಕಾರ ಏಷ್ಯಾ ಕಪ್ ತಂಡದಲ್ಲಿ ಯಾರಿಗೆ ಅವಕಾಶ ಸಿಗಬಾರದಿತ್ತು ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.